ಲೋಕಸಭಾ ಚುನಾವಣೆಗೆ ಉಳಿದಿರೋದು ಕೆಲವೇ ತಿಂಗಳು. ಈ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಲೋಕಸಭಾ ಚುನಾವಣೆಗೆ ಸಿದ್ಧತೆಗಳು ನಡೀತಾ ಇದೆ. ಆದರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಲೋಕಸಭಾ ಎಲೆಕ್ಷನ್ ಜವಾಬ್ದಾರಿ ಸಂಪೂರ್ಣವಾಗಿ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳೇ ಹೊರಬೇಕು. ಏನೇ ಜವಾಬ್ದಾರಿ ಇದ್ರೂ ಕೂಡ ಅವ್ರ ಮೇಲೇನೆ ಇರುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ನನ್ನನ್ನ ದೆಹಲಿಗೆ ಯಾಕೆ ಕರೆದಿಲ್ಲ ಅಂತ ನನಗೂ ಗೊತ್ತಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸಿಎಂ ಮೇಲೆ ಸಂಪೂರ್ಣ ಜವಾಬ್ದಾರಿ ಇದೆ. ಈಗಾಗಲೇ ಅಭ್ಯರ್ಥಿಗಳ ಹೆಸರನ್ನ ಕೂಡ ಸೂಚಿಸಿದ್ದಾರೆ. ಮುಂದಿನ ಪ್ರಕ್ರಿಯೆ ಇನ್ನು ಮುಂದೆ ಆರಂಭ ಆಗುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಸರ್, ಸಿಎಂ ಡಿ.ಸಿ.ಎಂ 4ನೇ ತಾರೀಕು ದೆಹಲಿಗೆ ಹೋಗ್ತಾರೆ ಸರ್. ತಮಗೇನಾರು ಆಹ್ವಾನ ಇದೆ ಸರ್? ಇಲ್ಲ, ನನಗೆ ಗೊತ್ತಿಲ್ಲ. ಅವರು ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳು CLP ನಾಯಕರಿದ್ದಾರೆ. ಅವರೇ ಜವಾಬ್ದಾರಿ ಈ ಚುನಾವಣೆದು ಹೊರಬೇಕಾಗ್ತದೆ. ಅದಕ್ಕಾಗಿ ಕರೀತಾರೆ. ಇದು ಸ್ವಾಭಾವಿಕವಾಗಿ ನಡೆಯುವಂಥ ಪ್ರಕ್ರಿಯೆ. ಅಲ್ಲ ಸರ್, ತಾವು ಹಿರಿಯರ ನಾಯಕರಿದ್ದೀರಿ, ಅಧ್ಯಕ್ಷರಾಗಿದ್ದವರು, ತಮಗೂ ಕೂಡ ಜವಾಬ್ದಾರಿ ಹಂಚಿಕೆ ಆಗ್ಬೋದಿತ್ತಲ್ಲ ಅಂತ ಸರ್? ಎಲ್ಲ ಗೊತ್ತಿಲ್ಲಪ್ಪ. ಅದೇನು ಅವ್ರು ಯೂಶ್ವಲಿ ಕರೆಯೋದು CLP ಆ್ಯಂಡ್ PCC ಇಬ್ಬರನ್ನೇ ಕರೆಯೋದು. ನಾನು PCCಯಲ್ಲಿರುವಾಗಲೂ ಕೂಡ ನನಗೆ ಮತ್ತು CLP ನಾಯಕರಿಗೆ ಕರಿತಾ ಇದ್ದರು. ಬೇರೆಯವ್ರಿಗೆ ಯಾರಿಗೂ ಕರಿತಿರಲಿಲ್ಲ. ಅದೇ ಪದ್ಧತಿ ಮುಂದುವರೆದಿದೆ. ಅದರಲ್ಲೇನು ವ್ಯತ್ಯಾಸಗಳೇನಿಲ್ಲ. ಸರ್, ಸಿಎಂ ಡಿ.ಸಿ.ಎಂ 4ನೇ ತಾರೀಕು ದೆಹಲಿಗೆ ಹೋಗ್ತಾರೆ ಸರ್. ತಮಗೇನಾರು ಆಹ್ವಾನ ಇದೆ ಸರ್? ಇಲ್ಲ, ನನಗೆ ಗೊತ್ತಿಲ್ಲ. ಅವರು ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳು CLP ನಾಯಕರಿದ್ದಾರೆ. ಅವರೇ ಜವಾಬ್ದಾರಿ ಈ ಚುನಾವಣೆದು ಹೊರಬೇಕಾಗ್ತದೆ. ಅದಕ್ಕಾಗಿ ಕರೀತಾರೆ. ಇದು ಸ್ವಾಭಾವಿಕವಾಗಿ ನಡೆಯುವಂಥ ಪ್ರಕ್ರಿಯೆ. ಅಲ್ಲ ಸರ್, ತಾವು ಹಿರಿಯರ ನಾಯಕರಿದ್ದೀರಿ, ಅಧ್ಯಕ್ಷರಾಗಿದ್ದವರು, ತಮಗೂ ಕೂಡ ಜವಾಬ್ದಾರಿ ಹಂಚಿಕೆ ಆಗ್ಬೋದಿತ್ತಲ್ಲ ಅಂತ ಸರ್? ಎಲ್ಲ ಗೊತ್ತಿಲ್ಲಪ್ಪ. ಅದೇನು ಅವ್ರು ಯೂಶ್ವಲಿ ಕರೆಯೋದು CLP ಆ್ಯಂಡ್ PCC